ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಹ್ಯಾಪನ್ಸ್. ಇದು ಏನಪ್ಪ ಅಂದರೆ ನಮ್ಮೂರ ಕಡೆ ದಸರಾ ಹಬ್ಬ ಹೆಂಗೆ ಮಾಡ್ತಾರೆ ಅಂತ ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ. ನಮ್ಮ ಕಡೆ ಈ ರೀತಿ 9 ದಿನ ಸಸಿನೆಲ್ಲ ಇಟ್ಟು ಎಲ್ಲ ಪೂಜೆ ಮಾಡಿಬಿಟ್ಟು ಈ ರೀತಿ ಮಾಡ್ತಾರೆ. ಇದೆಲ್ಲ ಮೇಲ್ಗಡೆ ಏನು ಕಾಣ್ತಿದೆ ಎಲ್ಲ ಕೋಡ್ಬೇಳೆ ಅವೆಲ್ಲ ಮಾಡಿಬಿಟ್ಟು 9ನೇ ದಿವಸಕ್ಕೆ ಈ ರೀತಿ ಮೇಲ್ಗಡೆ ಕಟ್ತಾರೆ. ಕಬ್ಬು ಎಲ್ಲ ತಂದುಬಿಟ್ಟು ದೀಪ ಎಲ್ಲ ಹಚ್ಚಿಬಿಟ್ಟು, ಇದು ಏನು ನಮ್ಮ ಮನೆ ನಾರ್ಮಲ್ ಪೂಜೆ, ಡೈಲಿ ದೇವ್ರ ಪೂಜೆ ಮಾಡೋದು. ನಮ್ಮ ಕಡೆ ಡೈಲಿ ಇಷ್ಟೊಂದು ಪೂಜೆ ಮಾಡ್ತಾರೆ, ಡೈಲಿ ತೊಳೆದು ಮಾಡಬೇಕು ಅವೆಲ್ಲ. ಇದೇನು 9 ಧಾನ್ಯಗಳೆಲ್ಲ ಸೇರಿಸ್ಬಿಟ್ಟು ಹಾಕಿಬಿಟ್ಟು ಈ ರೀತಿ ಮಾಡ್ತೀವಿ. ಇದೇನು ಕಾಣ್ತಿದೆಯಲ್ಲ ಇದು 5ನೇ ದಿವಸದ ಪೂಜೆ. ಇವಾಗ ಕಾಣೋದು ಜಸ್ಟು 5ನೇ ದಿವಸಕ್ಕೆ ಇಷ್ಟು ಬರುತ್ತೆ ಅದು ಮೊಳಕೆ ಎಲ್ಲ. ಒಬ್ರೊಬ್ಬರು ಒಂದೊಂದು ರೀತಿ, ಯಾರ ಮನೇಲಿ ಹಿಂಗೆ ಬರುತ್ತೋ ಗೊತ್ತಿಲ್ಲ. ನಮ್ಮ ಮನೆಯಲ್ಲಂತೂ ಹಿಂಗೆ ಬಂದಿದೆ. ತನಿ ಎಲ್ಲ ಇಟ್ಟಿರ್ತೀವಲ್ಲ, ಅದು ಏನು ಜೋಡಿ ದೀಪ ಫುಲ್ 9 ದಿವಸ ಆರ್ದಿರೋ ಹಾಗೆ ಉರಿಸ್ತಾ ಇರಬೇಕು ಕಂಟಿನ್ಯೂ ಆಗಿಬಿಟ್ಟು. ಅದೇ ಇದು ನವರಾತ್ರಿ ಸ್ಪೆಷಲ್ಲು ಡೈಲಿ ಪೂಜೆ. ಅದೇ ಮೇಲ್ಗಡೆನೇ ಮಾಡಿರ್ತೀವಿ, ಇವಾಗ ಕೆಳಗಡೆ ಮಾಡ್ತಿರೋದಷ್ಟೇ. ಇದೇನು ಕಾಣ್ತಿದೆಯಲ್ಲ ಇವಾಗ ಇದು ಮೊದಲನೇ ಪೂಜೆ, ಫಸ್ಟ್ ಡೇ. ನಾವು ಇದು ಮದ್ನ ಅಂತ ಕರಿತೀವಿ. ಮದ್ನ ತೆನೆ ಮತ್ತು ಜೋಡಿ ದೀಪ ಫುಲ್ ಎಣ್ಣೆ ಹಾಕ್ಬಿಟ್ಟು ಹಚ್ಚಿರ್ತೀವಿ. ಇದು ಕಂಟಿನ್ಯೂ ಹಿಂಗೆ ಉರಿತಿರಬೇಕು. ಹಿಂಗಿರೋದು ಇದು 9 ದಿವಸ ಆದಮೇಲೆ ಈ ರೀತಿ ಬೆಳ್ಕೊಂಡು ಬಿಡುತ್ತೆ. ಅದೇ ಸ್ಪೆಷಲ್. ಇದು ನನ್ನ ಫಸ್ಟ್ ವ್ಲಾಗ್. ನನಗೆ ಅಷ್ಟೊಂದು ಇನ್ನೂ ಮಾತಾಡೋಕ್ಕೆ ಬರ್ತಾ ಇಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ಇದ್ರ ಕಂಟಿನ್ಯೂ ಏನು ಮಾಡ್ತೀವಿ, 9 ದಿವಸ ಪೂಜೆ ಹೆಂಗೆಂಗೋ ನಮ್ಮೂರ ಕಡೆ ಮಾಡೋದು, ನೆಕ್ಸ್ಟ್ ಇದಾದಮೇಲೆ ಏನು ಮಾಡ್ತೀವಿ, ಮತ್ತು ನೆಕ್ಸ್ಟ್ ಡೇ ಅಡಿಗೆ ತುಂಬಿಕೊಳ್ಳೋದು, ಮತ್ತು ಅದಾದಮೇಲೆ ದಸರಾ ಹಬ್ಬ ದಿನ ಏನು ಸ್ಪೆಷಲು ಎಲ್ಲ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅದಕ್ಕಾಗಿ ನನ್ನ ಸೆಕೆಂಡ್ನೇ ವ್ಲಾಗ್ ನೋಡಿ ನನ್ನ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ.